ಮಂಡ್ಯ ಜಿಲ್ಲಾ ದಲಿತ ಸಮುದಾಯ ಸಂಘಟನೆಗಳ ಅಭಿನಂದನಾ ಸಮಿತಿ ವತಿಯಿಂದ ಡಿಸೆಂಬರ್ 28ರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮಂಡ್ಯ ನಗರದ ಕಲಾಮಂದಿರದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಗುರುಪ್ರಸಾದ್ ಕೆರಗೋಡು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯ ರಾಜಕಾರಣ ತನ್ನ ಮಗ್ಗಲು ಬದಲಿಸಿ ಏಕ ಸಮುದಾಯದ ರಾಜಕಾರಣದ ಏಕತಾನತೆಯಿಂದ ಬಿಡುಗಡೆಗೊಂಡು ಈಗ ಸರ್ವಜನ ಹಿತಾಸಕ್ತಿಯ ಬಹುತ್ವದ ರಾಜಕಾರಣವನ್ನು ಕಾಣುವಂತಾಗಿದೆ ಎಂದರು. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿ 50 ವರ್ಷ ತುಂಬಿದ ಈವರೆಗಿನವರೆಗೆ ದಲಿತ ಸಮುದಾಯದ ಯಾರೊಬ್ಬರನ್ನೂ ಗುರುತಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರಲಿಲ್ಲ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರವು ದಲಿತ ಸಮುದಾಯದ ಪತ್ರಕರ್ತ ಬಿಸಿ ಪ್ರಕಾಶ್ ಅವರನ್ನು ಗುರುತಿಸಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಇದಿಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರವು ದಲಿತ ಸಮುದಾಯದ ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಅವರನ್ನು ರಾಜ್ಯ ಪರಿಸರ ಮತ್ತು ಮಾಲಿನ್ಯ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಮಂಡ್ಯದ ಕಾಂಗ್ರೆಸ್ನ ಹಿರಿಯ ಕಾರ್ಯಕರ್ತೆ ವಿಜಯಲಕ್ಷ್ಮಿ ರಘುನಂದನ್ ಅವರಿಗೆ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷರನ್ನಾಗಿ ನೇಮಿಸಿರುವುದಲ್ಲದೆ ಆದರ್ಶ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಡಾ ಮೂರ್ತಿರವರನ್ನು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಈ ಎಲ್ಲ ಸ್ಥಾನಗಳು ಮೀಸಲಿರಿಸಿದ ಹುದ್ದೆಗಳಲ್ಲ, ಸಾಮಾನ್ಯ ಸ್ಥಾನಗಳು ಎಂಬುದು ಇಲ್ಲಿ ಗಮನಾರ್ಹವಾದ ಸಂಗತಿ ಎಂದು ಹೇಳಿದರು. ಇದೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದಲಿತ ಸಮುದಾಯಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವುದು ಮಂಡ್ಯ ಜಿಲ್ಲೆಯ ಜಾತ್ಯತೀತತೆಯ ಹಿರಿಮೆಯನ್ನ ಎತ್ತಿ ಹಿಡಿದಂತಾಗಿದೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ದಲಿತ ಸಮುದಾಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಾನಮಾನಗಳನ್ನು ನೀಡಿ ಕಾಂಗ್ರೆಸ್ ಪಕ್ಷದ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯ ತತ್ವವನ್ನು ಎತ್ತಿ ಹಿಡಿದೆ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಇದೇ ಮೊದಲ ಬಾರಿಗೆ ದಲಿತ ಸಮುದಾಯವನ್ನು ಪರಿಗಣಿಸಿ ಅಧ್ಯಕ್ಷ ಸ್ಥಾನ ದೊರೆಯಲು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುರಾಯಸ್ವಾಮಿ, ಸ್ಥಳೀಯ ಶಾಸಕರಾದ ರವಿಕುಮಾರ್ ಗಣಿಗೆ ಅವರ ಸಾಮಾಜಿಕ ನ್ಯಾಯದ ಬದ್ಧತೆಯನ್ನ ನಾವು ಮರೆಯಬಾರದು. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 28ರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮಂಡ್ಯ ನಗರದ ಕಲಾಮಂದಿರದಲ್ಲಿ ದಲಿತ ಸಮುದಾಯ ಸಂಘಟನೆಗಳ ವತಿಯಿಂದ ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದ್ದು, ಸಮುದಾಯದ ಮುಖಂಡರುಗಳು, ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಮಂಡ್ಯ ಜಿಲ್ಲೆಯ ರಾಜಕಾರಣದ ಚರಿತ್ರೆಯಲ್ಲೇ ದಲಿತ ಸಮುದಾಯಕ್ಕೆ ಇಷ್ಟೊಂದು ವಿಪುಲವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಂಥ ಉದಾಹರಣೆ ಈ ಹಿಂದೆ ಎಂದೂ ಇರಲಿಲ್ಲ. ಭಾಳ ಬಾರಿ ನಾವು ಚಳುವಳಿಗಾರರು ಅಸಮಾಧಾನದ ಮಾತುಗಳನ್ನು ಆಡ್ಕೊಂಡಿರೋದು ಉಂಟು. ಎಲ್ಲವನ್ನೂ ಒಂದೇ ಜಾತಿಗೆ ಇಲ್ಲಿ ಕೊಡ್ತಾರೆ, ರಿಸರ್ವೇಷನ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಳವಳ್ಳಿ MLA ನಿಲ್ಲೋದಕ್ಕೆ ಶೆಡ್ಯೂಲ್ ಕಾಸ್ಟ್ನವ್ರಿಗೆ ಮಾತ್ರ ಕಾರಣ, ಅವ್ರಿಗೆ ಮಾತ್ರ ಅವಕಾಶ. ಹಂಗಾಗಿ ಅದು ಬಿಟ್ಟರೆ ಮಿಕ್ಕದೆಲ್ಲ ಇವರೇ ಇರ್ತಾರೆ ಅನ್ನೋ ಒಂದು ಅಸಮಾಧಾನದ ಮಾತುಗಳು ನಮಗೆ ಬರ್ತಾಯಿತ್ತು. ಯಾಕೆಂದರೆ ಚಳುವಳಿಯಲ್ಲಿ ಸಾಮಾಜಿಕ ನ್ಯಾಯ, ಸಮಾನತೆಯನ್ನು ಕುರಿತು ನಾವು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲೆಲ್ಲ ಈ ಒಂದು ಉದಾಹರಣೆಯನ್ನು ನಾವು ಮಾತಾಡ್ಕೊತಿದ್ದೆವು. ಆದರೆ ಇದೇ ಪ್ರಥಮ ಬಾರಿಗೆ ಬಹುಶಃ ರಾಜ್ಯ ಮಟ್ಟದ 3 ಹುದ್ದೆಗಳನ್ನು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು 3 ಹುದ್ದೆಗಳನ್ನು ಪರಿಶಿಷ್ಟ ಜಾತಿ ಮಂಡ್ಯ ಜಿಲ್ಲೆಯವರು ಕೊಟ್ಟಿದ್ದಾರೆ. ಅದೇ ರೀತಿ ಬಹುಶಃ ಸುಮಾರು 50 ವರ್ಷಗಳ ಹಿನ್ನೆಲೆ ಇರ್ತಕ್ಕಂಥ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈವರೆಗೆ ಒಬ್ಬ ದಲಿತನ ಅಧ್ಯಕ್ಷರನ್ನು ಮಾಡಿದಂಥ ಉದಾಹರಣೆಗಳಿರಲಿಲ್ಲ. ಅದು ಕೂಡ ಇದೇ ಸಂದರ್ಭದಲ್ಲಿ ಆಗಿದೆ. ಈ ಸಂದರ್ಭದಲ್ಲಿ BP ಪ್ರಕಾಶ್ ಅವರನ್ನು ಮೂಡ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಹಾಗೆಯೇ ನರೇಂದ್ರ ಸ್ವಾಮಿಯವರು ಶಾಸಕರು, ಮಳವಳ್ಳಿ ಕ್ಷೇತ್ರ, ಅವರಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಲಿದ್ದಾರೆ. ಭಾಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಒಂದು ಆಯೋಗ ಇದೆ, SC/ST ಆಯೋಗ. ಆ ಆಯೋಗಕ್ಕೆ ಬೇರೆ ಬೇರೆ ಕಡೆಯಿಂದ ಶುಲ್ಕಾಸ್ಟ್ನವ್ರನ್ನೂ ಒಂದಷ್ಟು ಹಾಕಿದ್ದಾರೆ ಈವರೆಗೆ. ಬಟ್ ಮಂಡ್ಯ ಜಿಲ್ಲೆಯಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿ ಡಾಕ್ಟರ್ ಮೂರ್ತಿ ಅಂತ ಏನಿದ್ದಾರೆ, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಒಳ್ಳೆ ಕೆಲಸ ಮಾಡ್ತಾಯಿರ್ತಕ್ಕಂಥ ಮೂರ್ತಿಯವರಿಗೆ ಅವರಿಗೆ ಆ SC/ST ಆಯೋಗದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಆಮೇಲೆ ಕಾಂಗ್ರೆಸ್ ಮುಖಂಡರಾಗಿದ್ದಂಥ ವಿಜಯಲಕ್ಷ್ಮಿ ರಘುನಂದನ್ ಅವರನ್ನ ರಾಜ್ಯ ಸಣ್ಣ ಕೈಗಾರಿಕಾ ನಿಗಮದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇಷ್ಟೊಂದು ಒಂದು ರೀತಿಯ ಸಿಂಹ ಪಾಲು ಅಂತ ಹೇಳ್ತಾರಲ್ಲ, ಹಾಗೆ ಆ ಥರದ ಒಂದು ಪಾಲನ್ನು ಇವತ್ತು ಈ ಸಮುದಾಯ
ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಯಾಕೆ ಅಂತ ಹೇಳಿದ್ರೆ ಭಾಳ ದಿನದಿಂದ ನಾವು ಅನೇಕ ಸಾರಿ ಗುಣಗಾಟ ಮಾಡ್ಕೊಂಡಿದ್ದೀವಿ, ಅಸಮಾಧಾನದ ಮಾತುಗಳನ್ನ ಆಡ್ಕೊಂಡಿದ್ದೀವಿ. ಏನಪ್ಪ ಇದು, ಎಲ್ಲವೂ ಅವರೇ ಆಗ್ತಾರೆ, ಶುಗರ್ ಫ್ಯಾಕ್ಟ್ರಿಗೂ ಅವರೇ ಆಗ್ತಾರೆ, DCC ಬ್ಯಾಂಕ್ಗೂ ಅವರೇ ಆಗ್ತಾರೆ, ಮನ್ಮೂಲ್ಗೂ ಅವರೇ ಆಗ್ತಾರೆ ಅಂತ ಅಸಮಾಧಾನದ ಮಾತುಗಳು ನಮ್ಮ ಬಂದಿದ್ದು ನಿಜ. ಆದರೆ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ, ಬಂದಿದೆ, ಸಿಕ್ಕಿದೆ. ಹಾಗಾಗಿ ಒಂದು ಈ ಎಲ್ಲರಿಗೆ ಈಗ ಯಾರು ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಮತ್ತು ಅವಕಾಶಗಳನ್ನು ಕೊಡಲಿಕ್ಕೆ ಕಾರಣ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ, ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಚಲುವರಾಯಸ್ವಾಮಿ ಅವರಿಗೆ ಮತ್ತು ಸ್ಥಳೀಯ ಶಾಸಕರಾಗಿರ್ತಂಥ, ಅದರಲ್ಲೂ ಭಾಳ ಮುಖ್ಯವಾಗಿ ಬೇರೆ ಏನು ಬೇಕಾದ್ರೂ ದಕ್ಕಬೋದೇನೋ, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ನಮ್ಮ ಜಿಲ್ಲೆಯ ಇದರೊಳಗೆ. ಇದೇ ಪ್ರಥಮ ಬಾರಿಗೆ BP ಪ್ರಕಾಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಸಹಜವಾಗಿ ನಮಗೆಲ್ರಿಗೂ ಸಂತೋಷ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವಕಾಶ ತಗೊಂಡಿರ್ತಕ್ಕಂಥವ್ರಿಗೆ ಒಂದಷ್ಟು ಸನ್ಮಾನ ಮಾತುಗಳನ್ನು ಆಡುವುದು. ಆ ಆಡೋದನ್ನು ಯಾಕೆ ನಾವು ಅವ್ರನ್ನ ಹೊಗಳಲಿಕ್ಕಾಗಿ ಹೇಳೋದಲ್ಲ, ನೀವು ಈ ಸಮುದಾಯದ ಹಿತಾಸಕ್ತಿಯನ್ನು ಆ ಫೀಲ್ಡಲ್ಲಿ ನೀವೆಲ್ಲೆಲ್ಲಿ ಇದ್ದೀರೋ, ಏನೇನು ಆಗಲಿಕ್ಕೆ ಸಾಧ್ಯ ಆಗಿದೆಯೋ ಆ ಫೀಲ್ಡಲ್ಲಾದರೂ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇವರು ಪರಿಶಿಷ್ಟ ಜಾತಿಯವ್ರಿಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡಬೇಕು, ಆ ಜವಾಬ್ದಾರಿಯನ್ನು ನೆನೆಸ್ಲಿಕ್ಕಾಗಿ. ಹಾಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಏನಾಗಿದ್ದಾರೆ ರಾಜ್ಯ ಮಟ್ಟದಲ್ಲಿ, ಅಲ್ಲೂ ಏನಾದರೂ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಏನಾದರೂ ಅವಕಾಶಗಳನ್ನು ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಒಂದು ನೆನಪನ್ನು ಮಾಡುವಂಥ ಕೆಲಸಕ್ಕೆ ಒಂದು ಸ್ಫೂರ್ತಿ ತುಂಬಿಸೋದಕ್ಕೋಸ್ಕರ ಅವರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡೋದು ಅಂತ ಹೇಳಿ, ಅಂಬೇಡ್ಕರ್ ಭವನ್ನಲ್ಲಿ ನಡೆದಂಥ ದಲಿತ ಸಮುದಾಯದ ಮುಖಂಡರುಗಳು ಮತ್ತು ಮುಖಂಡರುಗಳ ನೇತೃತ್ವದಲ್ಲಿ ಒಂದು ಅಭಿನಂದನಾ ಸಮಿತಿಯನ್ನು ರಚಿಸಿಕೊಂಡು, ದಲಿತ ಸಮುದಾಯ ಸಂಘಟನೆಗಳ ಅಭಿನಂದನಾ ಸಮಿತಿ ಅಂತ ರಚನೆ ಮಾಡಿಕೊಂಡು, ನಾವು ಇದೇ 28ನೇ ತಾರೀಕು ಭಾನುವಾರ ದಿನ ಕಲಾಮಂದಿರದಲ್ಲಿ, ಮಂಡ್ಯದ ಕಲಾಮಂದಿರದಲ್ಲಿ ಈ ರೀತಿಯ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರುವುದರ ಜೊತೆಗೆ ಈ ಸುದ್ದಿಯನ್ನು ಪ್ರಕಟ ಮಾಡುವುದರ ಜೊತೆಗೆ ನಮಗೆ ಸಹಕಾರ ನೀಡಬೇಕು ಅಂತ ಹೇಳಿ, ಗೋಷ್ಠಿಯಲ್ಲಿ ಮುಖಂಡರುಗಳಾದ ಅಂದಾನಿ ಸೋಮನಹಳ್ಳಿ, MV ಕೃಷ್ಣ, ನರಸಿಂಹಮೂರ್ತಿ, HG ಗಂಗರಾಜು, ಸುಂಡಹಳ್ಳಿ ಮಂಜುನಾಥ್, ವಿಜಯಕುಮಾರ್ ಚಂದಗಾಲು, TK ಗೋಪಾಲ್ ಇದ್ರು.